ಇತ್ತೀಚೆಗಷ್ಟೇ ಇರಾನ್ ಒಂದು ಎಚ್ಚರಿಕೆಯನ್ನ ಕೊಟ್ಟಿತ್ತು ಅಮೆರಿಕ ಹಾಗೂ ಇಸ್ರೇಲ್ಗೆ. ಯುದ್ಧ ಆರಂಭ ಮಾಡಿರೋದು ನೀವು, ಆದರೆ ಯುದ್ಧ ನಿಲ್ಲಿಸೋದು ನಾವು. ಅಲ್ಲಿವರೆಗೂ ಕೂಡ ಯುದ್ಧ ನಿಲ್ಲೋದಿಲ್ಲ ಅಂತ ಹೇಳಿ ಅಮೆರಿಕಾಗೆ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿತ್ತು. ಇದಾದ ನಂತರ ಇದೀಗ ಮತ್ತೊಂದು ಶಾಕ್ ಅನ್ನ ಕೊಟ್ಟಿದೆ ಇರಾನ್ ಅಮೆರಿಕಾಗೆ. ಅಮೆರಿಕಾದ ಪವರ್ಫುಲ್ F-35 ಜೆಟ್ ಇದೀಗ ಉಡೀಸಾಗಿದೆಯಾ ಅನ್ನೋ ಪ್ರಶ್ನೆ. 900 ಕೋಟಿ ರೂಪಾಯಿ ಮೌಲ್ಯದ F-35 ಫೈಟರ್ ಜೆಟ್ ಇದು. ಇದನ್ನ ಬಹುಶಃ ಧ್ವಂಸ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿರುವಂತಹ ಅಮೆರಿಕ ವಾಯುನೆಲೆ ಬಳಿ ದಾಳಿ ಮಾಡಲಾಗಿದೆ. ದಾಳಿ ಆಗ್ತಾ ಇದ್ದಂತೆ F-35 ಜೆಟ್ ತುರ್ತು ಲ್ಯಾಂಡಿಂಗ್ ಮಾಡಲಾಗಿದೆ. ಅಮೆರಿಕಾಗೆ ಮತ್ತೊಂದು ಬಿಗ್ ಶಾಕ್ ಕೊಟ್ಟಿದೆ ಇರಾನ್ ಈಗ. ಅಮೆರಿಕಾದ ಅತಿ ಶಕ್ತಿಶಾಲಿ ಪವರ್ಫುಲ್ ಜೆಟ್ ಅಂತಂದ್ರೆ F-35 ಈ ಜೆಟ್ ಅನ್ನ ಇದೀಗ ಅಮೆರಿಕ ಜೆಟ್ ಅನ್ನ ಇರಾನ್ ಈಗ ಒಡಿಸ್ ಮಾಡಿದ್ಯಾ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತಾ ಇದೆ. ಅದು ಕೂಡ ಒಂದಲ್ಲ ಎರಡಲ್ಲ 900 ಕೋಟಿ ರೂಪಾಯಿ ಬೆಲೆ ಬಾಳುವಂತ ಜೆಟ್ ಇದು F-35 ಫೈಟರ್ ಜೆಟ್. ಇದನ್ನ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತ ಯುದ್ಧಕ್ಕೆ ಬಳಸ್ತಾ ಇತ್ತು ಅಮೆರಿಕ. ಹಾಗಾಗಿ ಇದೀಗ ಇದನ್ನೇ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನ ಮಾಡ್ತಾ ಇರುವಂತದ್ದು ಇರಾನ್ ಕೂಡ. F-35 ಜೆಟ್ ತುರ್ತು ಲ್ಯಾಂಡಿಂಗ್ ಮಾಡಲಾಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹಾಗಾಗಿ ಇದೇ ಭಯದಿಂದ ಏನಾದರೂ ಅಂದ್ರೆ ಈ ಒಂದು F-35 ಜೆಟ್ ಅನ್ನ ಉಡಿಸ್ ಮಾಡಬೇಕು ಅಂತ ಹೇಳಿಯೇ ಇರಾನ್ ಮುಂದಾಗಿತ್ತು. ಹಾಗಾಗಿ ಇವರು ಎಮರ್ಜೆನ್ಸಿ ಲ್ಯಾಂಡಿಂಗ್ ಏನಾದರೂ ಮಾಡಿದ್ರಾ ಅನ್ನುವಂಥ ಪ್ರಶ್ನೆ ಈಗ ಹುಟ್ಟುತ್ತಾ ಇದೆ. ಇರಾನ್ ಕೂಡ ಈಗ ತೊಡೆ ತಟ್ಟಿ ನಿಂತಿದೆ. ಅದೇನೇ ಆಗಲಿ ಈ ಒಂದು ಯುದ್ಧದಲ್ಲಿ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಹೇಳಿ. ಹಾಗಾಗಿ ಅಮೆರಿಕಾದ ಮೋಸ್ಟ್ ಪವರ್ಫುಲ್ F-35 ಫೈಟರ್ ಜೆಟ್ ಇದೆಯಲ್ಲ, ಇದು 900 ಕೋಟಿ ಬೆಲೆ ಬಾಳುವಂತಹ ಒಂದು ಜೆಟ್. ಹಾಗಾಗಿ ಇದನ್ನ ಈಗ ಧ್ವಂಸ ಮಾಡಲಿಕ್ಕೆ ಇರಾನ್ ಕೂಡ ಯಾವ ರೀತಿಯಾಗಿ ದಾಳಿಗಳನ್ನ ಮಾಡಬೇಕೋ ಎಲ್ಲ ರೀತಿಯಾಗಿ ದಾಳಿಗಳನ್ನ ಮಾಡ್ತಾ ಇದೆ. ಎಲ್ಲ ಅಸ್ತ್ರವನ್ನು ಕೂಡ ಈಗ ಬಳಸ್ತಾ ಇದೆ. ಹಾಗಾಗಿ ಅಮೆರಿಕಾಗೆ ಮತ್ತೊಂದು ಶಾಕು. ಎಲ್ಲೋ ಒಂದು ರೀತಿಯಾಗಿ ಇದನ್ನೇ ಟಾರ್ಗೆಟ್ ಮಾಡ್ಕೊಂಡು ಧ್ವಂಸ ಮಾಡ್ತಾರಾ ಅಥವಾ ಬ್ಲಾಸ್ಟ್ ಮಾಡ್ತಾರಾ ಅಂತ ಹೆದರ್ಕೊಂಡು ಬಹುಶಃ ಎಮರ್ಜೆನ್ಸಿ ಲ್ಯಾಂಡಿಂಗ್ ಇವರು ಮಾಡಿಸಿದ್ರಾ ಅಮೆರಿಕಾದವರು ಅನ್ನುವಂಥ ಪ್ರಶ್ನೆ ಈಗ ಹುಟ್ಟುತ್ತಾ ಇದೆ. ದಾಳಿ ಆಗ್ತಾ ಇದ್ದಂತೆ F-35 ಜೆಟ್ ಅನ್ನ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿಸಿದ್ದಾರೆ. ಹಾಗಾಗಿ ಇದೀಗ ಈ ಒಂದು ಯುದ್ಧ ಹೀಗೆ ಮುಂದುವರಿತಾ ಇದೆ. ಇರಾನ್ ಕೂಡ ತೊಡೆ ತಟ್ಟಿ ನಿಂತಿದೆ. ಏನೇ ಆದರೂ ಕೂಡ ಬಿಡೋದಿಲ್ಲ ಅಂತ ಹೇಳಿ ದಾಳಿಗೆ ಪ್ರತಿ ದಾಳಿ ಮಾಡ್ತಾ ಇದೆ.